ನ್ಯೂಸ್ ಕನ್ನಡದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಜೀವನದ ಸವಾಲು ಮೆಟ್ಟಿ ನಿಂತು ಸಾಧನೆಯ ಇತಿಹಾಸ ಬರೆದ ವ್ಯಕ್ತಿ ಮತ್ತು ಸಂಸ್ಥೆಗಳ ಬಗೆಗಿನ ಮಾಹಿತಿಯ ಸರಣಿ ಸಂಚಿಕೆ ಇದು ಯಶಸ್ಸಿನ ಚರಿತ್ರೆ. ನಾನು ಕುಮಾರ್ ವಿಟ್ಲ. ಯೋಗ, ಧ್ಯಾನ, ಆಧ್ಯಾತ್ಮ ಚಿಂತನೆಯ ಮೂಲಕ ಜಗತ್ತಿನೆಲ್ಲೆಡೆ ಇರುವ ಜನರನ್ನು ಈಶಾ ಫೌಂಡೇಶನ್ ಸೆಳೆದಿದ್ದು ಹೇಗೆ? ಜಗದೀಶ್ ಎಂಬ ಮೈಸೂರಿನ ಸಾಮಾನ್ಯ ಬಾಲಕ ಜಗ್ಗಿ ವಾಸುದೇವ್ ಸದ್ಗುರು ಆಗಿ ಪ್ರಪಂಚದ ಪ್ರಭಾವಶಾಲಿ ಆಧ್ಯಾತ್ಮ ಗುರು ಆಗಿದ್ದು ಹೇಗೆ? ಸದ್ಗುರು ಹಾಗೂ ಈಶಾ ಫೌಂಡೇಶನ್ ಬಗ್ಗೆ ಒಂದಷ್ಟು ಕುತೂಹಲಭರಿತ ಯಶಸ್ಸಿನ ಮಾಹಿತಿಯನ್ನು ನೋಡೋಣ ಬನ್ನಿ. ಯೋಗ, ಧ್ಯಾನ, ಆಧ್ಯಾತ್ಮ ಮತ್ತು ಪರಿಸರ ಜೀವ ಸಂಕುಲಗಳ ಉಳಿವಿಗೆ ವಿಶೇಷ ಕಾರ್ಯಕ್ರಮಗಳ ಮೂಲಕ ಪ್ರಯತ್ನಿಸುತ್ತಿರುವ ಈಶಾ ಫೌಂಡೇಶನ್ನ ಸಂಸ್ಥಾಪಕರಾದ ಸದ್ಗುರು 1957 ಸೆಪ್ಟೆಂಬರ್ 3ರಂದು ಮೈಸೂರಿನ ಸುಶೀಲ ಮತ್ತು ಡಾಕ್ಟರ್ ವಾಸುದೇವ ದಂಪತಿಯ ಮಗನಾಗಿ ಜನಿಸಿದರು. ಅವರ ಬಾಲ್ಯದ ಹೆಸರು ಜಗದೀಶ್. ಬಾಲ್ಯದ ಹೆಚ್ಚಿನ ಸಮಯವನ್ನು ಅವರು ಕರ್ನಾಟಕದ ಮೈಸೂರಿನಲ್ಲಿ ಕಳೆದರು. ತಮ್ಮ 11ನೇ ವಯಸ್ಸಿನಲ್ಲಿ ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮಿಗಳನ್ನು ಭೇಟಿಯಾಗಿ ಅವರ ಬಳಿ ಆರಂಭಿಕ ಯೋಗಾಭ್ಯಾಸವನ್ನು ಕಲಿತಾರೆ. ಅಂದಿನಿಂದ ನಿರಂತರ ಯೋಗ ಅಭ್ಯಾಸದಲ್ಲಿ ನಿರತರಾಗ್ತಾರೆ. ತಂದೆ ಡಾಕ್ಟರ್ ಆಗಿದ್ದ ಕಾರಣ ಸಹಜವಾಗಿ ಮಗನನ್ನು ಕೂಡ ಡಾಕ್ಟರ್ ಮಾಡಬೇಕೆನ್ನುವ ಕನಸು ಹೆತ್ತವರದಾಗಿತ್ತು. ಆದರೆ ಜಗದೀಶ್ ತನ್ನ 16ನೇ ವಯಸ್ಸಿಗೆ ವ್ಯಾಸಂಗವನ್ನು ನಿಲ್ಲಿಸಲು ಪ್ರಯತ್ನ ಮಾಡುವಾಗ ಮನೆಯಲ್ಲಿ ವಿರೋಧ ವ್ಯಕ್ತವಾಗುತ್ತದೆ. ಮನೆಯವರ ಒತ್ತಡಕ್ಕೆ ಮಣಿದು ವಿದ್ಯಾಭ್ಯಾಸ ಮುಂದುವರಿಸುವ ಅವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಸಾಹಿತ್ಯ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆಯುತ್ತಾರೆ. ಬಾಲ್ಯದಲ್ಲಿಯೇ ಮೋಟಾರ್ ಸೈಕಲ್ ಪ್ರಯಾಣದ ಬಗ್ಗೆ ಆಸಕ್ತಿ ಹೊಂದಿದ ಕಾರಣ ಯುವಕನಾಗಿದ್ದಾಗ ಹೆಚ್ಚು ಪ್ರಯಾಣಿಸ್ತಾ ಇದ್ದರು. ಕಾಲೇಜು ಕಲಿಯುತ್ತಿದ್ದಂತೆ ದುಡ್ಡು ಸಂಪಾದನೆಯ ಉದ್ದೇಶದಿಂದ ಕೋಳಿ ಸಾಕಾಣೆ, ಇಟ್ಟಿಗೆ ಕಾರ್ಖಾನೆ, ಕಟ್ಟಡ ನಿರ್ಮಾಣ ಮುಂತಾದ ವ್ಯವಹಾರಗಳನ್ನು ಕೂಡ ಮಾಡ್ತಾರೆ. ತಮ್ಮ ಎಲ್ಲ ವ್ಯವಹಾರಗಳಲ್ಲೂ ಕೂಡ ಉತ್ತಮ ಯಶಸ್ಸನ್ನು ಕೂಡ ಸಂಪಾದನೆ ಮಾಡ್ತಾರೆ. ಆ ಒಂದು ಘಟನೆ ಜಗದೀಶ್ ಅವರನ್ನು ಜಗ್ಗಿ ವಾಸುದೇವ್ ಆಗಲು ಪ್ರೇರೇಪಿಸಿತು. ಅವರು ಬಿಡುವಿನ ವೇಳೆ ಸಿಕ್ಕಾಗ ಧ್ಯಾನ ಅಥವಾ ಪ್ರಯಾಣದಲ್ಲಿ ಸಮಯವನ್ನು ಕಳೀತಾ ಇದ್ರು. ಹೀಗೆ ಒಮ್ಮೆ ಚಾಮುಂಡಿ ಬೆಟ್ಟದ ಮೇಲಿರುವ ಬಂಡೆಯೊಂದರ ಮೇಲೆ ಕುಳಿತಿದ್ದಾಗ ಏನೋ ಒಂದು ವಿಚಿತ್ರ ವಿಶೇಷ ಆಧ್ಯಾತ್ಮದ ಅನುಭವ ಅವರಿಗಾಗುತ್ತೆ. ಅವರು ಕೇವಲ 10ರಿಂದ 15 ನಿಮಿಷ ಆಗಿ ಹೋಗಿರಬಹುದೆಂದು ನಂಬಿದರು. ಆದರೆ ಆ ಸಮಯ 4ರಿಂದ 5 ಗಂಟೆಗಳ ಕಾಲ ಆ ವಿಶೇಷ ಆಧ್ಯಾತ್ಮದ ಅನುಭವದಲ್ಲಿ ಕಳೆದು ಹೋದದ್ದನ್ನು ಕಂಡು ದಿಗ್ಭ್ರಮೆಗೊಂಡರು. ಈ ವಿಚಾರವನ್ನು ಸ್ನೇಹಿತರ ಬಳಿ ಹೇಳಿಕೊಂಡಾಗ ಎಲ್ಲರೂ ಕೂಡ ತಮಾಷೆಯಾಗಿ ಕಂಡರು. ಮತ್ತೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅದೇ ಬಂಡೆಯ ಮೇಲೆ ಅವರು ಕುಳಿತರು. ಮತ್ತೆ ಅದೇ ಆಧ್ಯಾತ್ಮದ ಅನುಭವ ಅವರನ್ನು ಹೊಸ ದಿಕ್ಕಿನೆಡೆಗೆ ಸೆಳೆಯುತ್ತದೆ. ತಮ್ಮ 25ನೇ ವಯಸ್ಸಿನಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಆದ ಈ ಅನುಭವದ ಬಗ್ಗೆ ಅನೇಕ ಕಾರ್ಯಕ್ರಮಗಳಲ್ಲಿ ಅವರು ಹೇಳ್ಕೊಂಡಿದ್ದಾರೆ. And they not only knew about what is here, they also knew about other worlds, about gods, about heavens and everything. And here I was struggling to figure out what is what. So this so intrigued me that I started planting myself outside a major temple here in Mysore because I wanted to really see, after having a meeting with God, after having a conversation with God, how people will be. So I stood there intensely observing every face that's walking out of the temple, and generally I heard local gossip. Sometimes in Indian temples your footwear walks away with someone else, and then I hear people cursing the creation and the creator. I always found people walking out of restaurants always had more joyful faces than people walking out of temples. Divine versus dosa. Dosa seems to win. I could not come to terms with this, and so I slowly became more and more skeptical about everybody and everything around me. Skeptical about social structures, political systems, religious beliefs, even scientific theories, because none of them match with my experience of life. On a certain day, I started moving towards Chamundi Hill. You must see this place. And there is a tradition in Mysore. If you have something to do, you go to Chamundi Hill. If you have nothing to do, you go to Chamundi Hill. If you fall in love, you go to Chamundi Hill. If you fall out, you go to Chamundi Hill. I had just fallen out and I had nothing to do, so I started moving towards Chamundi Hill. And I went up and sat on a rock there,
till that moment in my life, I always thought this is me and that's somebody else and something else. But for the first time, I did not know which is me and which is not me. ಸದ್ಗುರು ತಮ್ಮ ಮೊದಲ ಯೋಗ ತರಗತಿಯನ್ನು 1983ರಲ್ಲಿ ಮೈಸೂರಿನಲ್ಲಿ 7 ಮಂದಿಯೊಂದಿಗೆ ನಡೆಸಿದರು. ಅದು ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಜನರಿಗೆ ಯೋಗ ತರಬೇತಿಯನ್ನು ನೀಡಲು ಕಾರಣವಾಯಿತು. ಈಶಾ ಫೌಂಡೇಶನ್ ಸ್ಥಾಪಿಸಿ ಯೋಗ ಮತ್ತು ಆಧ್ಯಾತ್ಮದಲ್ಲಿ ವಿಶೇಷ ಆಕರ್ಷಣೆಯಾಗಿ ಸದ್ಗುರು ವಿಶ್ವಾದ್ಯಂತ ಅಪಾರ ಜನರ ನಂಬಿಕೆ ಮತ್ತು ಪ್ರೀತಿಯ ಆಧ್ಯಾತ್ಮದ ಗುರುವಾದರು. ಈಶಾ ಫೌಂಡೇಶನ್ 1992ರಲ್ಲಿ ತಮಿಳುನಾಡಿನ ಕೊಯಂಬತ್ತೂರಿನಲ್ಲಿ ಸದ್ಗುರು ಅವರಿಂದ ಪ್ರಾರಂಭ ಆಯಿತು. ಸಂಪೂರ್ಣವಾಗಿ ಸ್ವಯಂ ಸೇವಕರಿಂದಲೇ ನಡೆಸಲ್ಪಡುವ ಲಾಭೋದ್ದೇಶವಿಲ್ಲದ ಅಂತಾರಾಷ್ಟ್ರೀಯ ಸಂಸ್ಥೆ ಇದಾಗಿದೆ. ಇದು 90 ಲಕ್ಷಕ್ಕೂ ಅಧಿಕ ಸ್ವಯಂ ಸೇವಕರನ್ನು ಹೊಂದಿದೆ. ಈಶಾ ಫೌಂಡೇಶನ್ ಜಗತ್ತಿನಾದ್ಯಂತ ಒಟ್ಟು 1500ಕ್ಕೂ ಹೆಚ್ಚು ನಗರಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. 1997ರಲ್ಲಿ ಭಾರತೀಯ ರಾಷ್ಟ್ರೀಯ ಹಾಕಿ ತಂಡಕ್ಕೆ ಯೋಗ ತರಗತಿಗಳನ್ನು ನಡೆಸಲಾಯಿತು. 1997ರಲ್ಲಿ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಯೋಗ ಕಾರ್ಯಕ್ರಮಗಳನ್ನು ನಡೆಸಲು ಪ್ರಾರಂಭಿಸಿತು ಮತ್ತು 1998ರಲ್ಲಿ ತಮಿಳುನಾಡು ಕಾರಾಗೃಹದಲ್ಲಿ ಜೀವಿತಾವಧಿಯ ಕೈದಿಗಳಿಗೆ ಯೋಗ ತರಗತಿಗಳನ್ನು ಕೂಡ ನಡೆಸಲಾಯಿತು. ಹೀಗೆ ಈಶಾ ಫೌಂಡೇಶನ್ ಯೋಗ ತರಗತಿಗಳ ಮೂಲಕ ತನ್ನ ವ್ಯಾಪ್ತಿಯನ್ನು ಪ್ರಸಿದ್ಧಿಯನ್ನು ಕೂಡ ಹೆಚ್ಚಿಸುತ್ತಾ ಹೋಯಿತು. ಸದ್ಗುರು ತಮ್ಮ ಪ್ರೀತಿ ತುಂಬಿದ ಮತ್ತು ಆಧ್ಯಾತ್ಮ ಸತ್ವದ ಮಾತುಗಳಿಂದ ಜಗತ್ತಿನಾದ್ಯಂತ ಹಲವಾರು ಚರ್ಚೆ ಮತ್ತು ಸಂವಾದ ಕಾರ್ಯಕ್ರಮಗಳಲ್ಲಿ ಯಶಸ್ವಿಯಾಗಿ ಭಾಗವಹಿಸಿದರು. ಸಂಕಷ್ಟದಲ್ಲಿ ಸಿಲುಕಿರುವ ಮತ್ತು ಬದುಕಿನ ಜಂಜಾಟಗಳಿಂದ ಬೇಸತ್ತ ಅದೆಷ್ಟೋ ಜನರಿಗೆ ತಮ್ಮ ಉಪದೇಶಗಳ ಮೂಲಕ ನಿಜ ಜೀವನದ ಸ್ಪರ್ಶ ನೀಡಿ ಬದುಕಿನ ಸತ್ಯ ಮತ್ತು ಉದ್ದೇಶದ ಅರಿವನ್ನು ಕೂಡ ಮೂಡಿಸಿದ್ದಾರೆ. ಇದಕ್ಕಾಗಿ ಅವರ ಮಾತುಗಳನ್ನು ಕೇಳಲು ಜನರು ಹೆಚ್ಚಿನ ಮನಸ್ಸು ಮಾಡ್ತಾರೆ. ಸಾಮಾಜಿಕ ಜಾಲತಾಣಗಳಲ್ಲೂ ಅಪಾರ ಸಂಖ್ಯೆಯ ಅಭಿಮಾನಿಗಳು, ಅನುಯಾಯಿಗಳು ಸದ್ಗುರು ಅವರ ತತ್ವ ಆದರ್ಶಗಳನ್ನು ಒಪ್ಪಿ ಪಾಲಿಸುವವರಿದ್ದಾರೆ. Is it happening simply because of a discrimination against a gender? If it is so, it must be struck down absolutely. But if there are other aspects to it, if you think you cannot consider anything else, then it's ridiculous. It becomes ridiculous. It's like saying, don't I have the right to enter the ladies' toilet? What nonsense is this? Do you need a law? You just need sense that you don't go there. ಸದ್ಗುರು ಹೇಳುವ ಸರಳ ಯೋಗ ಮತ್ತು ಧ್ಯಾನ ಜನರಲ್ಲಿ ಮತ್ತು ಅವರ ಬದುಕಿನಲ್ಲಿ ಮಹತ್ತರ ಬದಲಾವಣೆಯನ್ನು ಕಂಡುಕೊಳ್ಳಲು ಸಹಕರಿಸಿತು. So the whole system of yoga is only interested in enhancing perception. So if you hold the posture right, if your alignment is right, and if it matches with the cosmic alignment in some way, 84 alignments, if one gets into these 84 postures or even masters a single posture and approaches the remaining 83 through that, then everything that has happened in the creation till this moment, one can know, because the memory of that is right here within your system. In a, let us say in a codified way, it can be activated and ignited if it touches another dimension outside of yourself. So asanas are powerful means, yoga asanas are powerful means to connect. I do not want you to forget what yoga means. Yoga means union. Union means two have become one. Two is just this, there are only two in the existence, you and the rest of the existence. In the rest of the existence, you may identify this one, that one, that one, but essentially there are only two, you and the rest of the existence, because there are only two dimensions of experience within you. You do not know what is up and down in this cosmos. You do not know what is forward and backward in this cosmos. You do not know anything. These are all things that we have made up for convenience. The only experiential reality is there is something called outward and there is something called inward. So these are the two dimensions of experience, inner and outer. So yoga means to bring a union between these, inner and outer, you and the rest. ಆದಿಯೋಗಿ ಶಿವನ ಪ್ರತಿಮೆ ಸದ್ಗುರು ಯೋಚನೆಯಂತೆ 112 ಅಡಿ ಎತ್ತರದ ಶಿವನ ಪ್ರತಿಮೆಯನ್ನು 2017ರ ಫೆಬ್ರವರಿ 24ರಂದು ಮಹಾಶಿವರಾತ್ರಿಯ ಸಂಭ್ರಮದಲ್ಲಿ ಉದ್ಘಾಟಿಸಲಾಯಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ಬೃಹತ್ ಪ್ರತಿಮೆಯನ್ನು ಉದ್ಘಾಟಿಸಿದರು. ಈ ಪ್ರತಿಮೆ ಗಿನ್ನಿಸ್ ದಾಖಲೆಯನ್ನು ಕೂಡ ಪಡೆದಿದೆ. ಯೋಗ, ಧ್ಯಾನ ಮತ್ತು ಆಧ್ಯಾತ್ಮದ ಅನುಭವಕ್ಕಾಗಿ ದೇಶ ಮಾತ್ರವಲ್ಲದೆ ವಿದೇಶಗಳಿಂದ ಲಕ್ಷಾಂತರ ಜನರು ಇಲ್ಲಿಗೆ ಭೇಟಿ ನೀಡ್ತಾರೆ.
112 ಅಡಿ ಎತ್ತರದ ಆದಿಯೋಗಿ ಪ್ರತಿಮೆಯನ್ನು ಮುಖ್ಯಮಂತ್ರಿಗಳು ಉದ್ಘಾಟಿಸಿದರು. ಇಲ್ಲಿಗೆ ಬರುವ ಪ್ರವಾಸಿಗರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಈ ಮೂಲಕ ಈಶಾ ಫೌಂಡೇಶನ್ ರಾಜ್ಯ ಮತ್ತು ರಾಷ್ಟ್ರದ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಕೊಡುಗೆಯನ್ನು ನೀಡುತ್ತಿದೆ. ಸರ್ಕಾರದ ಗಮನ ಸೆಳೆದ ಯೋಗ, ಶಿಕ್ಷಣ, ಪರಿಸರ ಕಾಳಜಿಯ ಕಾರ್ಯಕ್ರಮಗಳನ್ನು ಕೂಡ ಈಶಾ ಫೌಂಡೇಶನ್ ಆಯೋಜಿಸಿದೆ. ಸರ್ಕಾರದ ಗಮನ ಸೆಳೆದ ಯೋಗ, ಶಿಕ್ಷಣ ಮತ್ತು ಪರಿಸರ ಕಾಳಜಿಯ ಕಾರ್ಯಕ್ರಮಗಳು. ಪ್ರಾಜೆಕ್ಟ್ ಗ್ರೀನ್ ಹ್ಯಾಂಡ್ಸ್ ಕಾರ್ಯಕ್ರಮ 2004ರಲ್ಲಿ ತಮಿಳುನಾಡಿನಲ್ಲಿ ಪ್ರಾರಂಭವಾಗಿ ಇದು ಕಾಡು ನಾಶದಿಂದ ಆಮ್ಲಜನಕದ ಕೊರತೆಯ ಬಗ್ಗೆ ಅರಿವನ್ನು ಮೂಡಿಸಿ ಅತಿ ಹೆಚ್ಚು ಜನರು ಭಾಗವಹಿಸುವಂತೆ ಸಾಮೂಹಿಕವಾಗಿ ಗಿಡಗಳನ್ನು ನೆಡುವ ಮೂಲಕ ದಾಖಲೆಯನ್ನು ಕೂಡ ಸೃಷ್ಟಿಸಿತು. ಈ ಕಾರ್ಯಕ್ರಮಕ್ಕೆ ಭಾರತ ಸರ್ಕಾರದ ಇಂದಿರಾ ಗಾಂಧಿ பர்யாவரண புரஸ்காரவு கூட லபிசிதே. நம்ம வளர்த்துற செடி இது வந்து நம்ம பேர் சொல்லும், நல்ல பெரிய மரமா வரும் அப்படின்னு சொல்லிட்டு ரொம்ப ஆர்வத்தோட வந்து செடிகளை வந்து வளர்த்துறதுக்கு முன் வராங்க. இதனால அந்த பசங்களுக்கு வந்து அந்த அறிவியும் அந்த செடி வளர வளர அதன் மூலமா கல்வியும் அவங்க கத்துக்கிறதுக்கான வாய்ப்பு இருக்கு. எங்களுக்கு தினமும் வந்து பார்க்கும்போது செடி நல்லா சூப்பராக வளர்ந்துருக்கிற மாதிரி ஒரு ஃபீலிங் இருக்கும். கார்டன்னா என்னன்னே எங்களுக்கு தெரியாது, கார்டன் எப்படி பராமரிக்கிறதுன்னு தெரியாது. கார்டனை வந்து எப்படி பராமரிக்கிறதுன்றதை கற்றுக்கிட்டோம். உலகத்தில் அதிகமாக நீர் பற்றாக்குறை காணப்படுது, அதுக்கெல்லாம் நிறையா மரங்களை வளர்க்கணுங்கிறதையும் கற்றுக்கிட்டோம். ಈಶಾ ಫೌಂಡೇಶನ್ ಕೇವಲ ಯೋಗ ತರಬೇತಿ ಕಾರ್ಯಕ್ರಮಗಳಿಗೆ ಸೀಮಿತವಾಗಿರದೆ ಈಶಾ ವಿದ್ಯಾ ಕಾರ್ಯಕ್ರಮದ ಮೂಲಕ ಒಂದಷ್ಟು ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭಿಸಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಕಂಪ್ಯೂಟರ್ ಆಧಾರಿತ ಮೌಲ್ಯಯುತ ಶಿಕ್ಷಣವನ್ನು ಕೂಡ ನೀಡುತ್ತಿದೆ. ನದಿಗಳಿಗಾಗಿ ಜಾಥವನ್ನು ದೇಶದೆಲ್ಲೆಡೆ 2017ರಲ್ಲಿ ಪ್ರಾರಂಭಿಸಲಾಯಿತು. ನದಿ ಪಾತ್ರಗಳಲ್ಲಿ ಮರಗಳನ್ನು ಬೆಳೆಸುವ ಉದ್ದೇಶದಿಂದ ಈ ಜಾಥವನ್ನು ಮುನ್ನಡೆಸಲಾಗಿದೆ. ಈ ಕಾರ್ಯಕ್ರಮದ ಯಶಸ್ಸಿನ ಜೊತೆಗೆ ಕಾವೇರಿ ಕೂಗು ಕೂಡ ಪ್ರಾರಂಭವಾಯಿತು. ಕಾವೇರಿ ನದಿ ತಟಗಳಲ್ಲಿ ಗಿಡಗಳನ್ನು ನೆಡುವ ಉದ್ದೇಶದಿಂದ ಕಾವೇರಿ ಕಾಲಿಂಗ್ ಅಂದರೆ ಕಾವೇರಿ ಕೂಗು ಕಾರ್ಯಕ್ರಮ ಪ್ರಾರಂಭವಾಯಿತು. ಜೊತೆಗೆ ಕನ್ನಡ ಚಿತ್ರರಂಗದ ಖ್ಯಾತ ನಟ ನಟಿಯರು ಕೂಡ ಈ ಜಾಥಾದಲ್ಲಿ ಪಾಲ್ಗೊಂಡರು. ಸೇವ್ ಸಾಯಿಲ್, ಮಣ್ಣನ್ನು ರಕ್ಷಿಸಿ ಆಧುನಿಕ ನಗರೀಕರಣದ ಭರಾಟೆಯಲ್ಲಿ ಕಳೆದು ಹೋಗುತ್ತಿರುವ ಮಣ್ಣಿನ ಪೌಷ್ಟಿಕಾಂಶದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಇದಾಗಿದ್ದು, ಭವಿಷ್ಯದ ದಿನಗಳಲ್ಲಿ ಎದುರಾಗಬಹುದಾದ ಒಂದಷ್ಟು ಸಮಸ್ಯೆಗೆ ಇಂದೇ ಪರಿಹಾರವಾಗಿ ಮಣ್ಣಿನ ರಕ್ಷಣೆಗೆ ನಾವೆಲ್ಲರೂ ಕೂಡ ಮನಸ್ಸನ್ನು ಮಾಡುವಂತೆ ಈ ಕಾರ್ಯಕ್ರಮ ಅರಿವನ್ನು ಮೂಡಿಸ್ತಾ ಇದೆ. ಹೀಗೆ ಈಶಾ ಫೌಂಡೇಶನ್ ಪ್ರಪಂಚದಾದ್ಯಂತ ತನ್ನ ಶಾಖೆಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ಹೊಂದಿರುವ ಲಾಭೋದ್ದೇಶವಿಲ್ಲದ ಕೇವಲ ಸ್ವಯಂ ಸೇವಕರಿಂದಲೇ ನಡೆಸಲ್ಪಡುವ ಸಂಘಟನೆಯಾಗಿದೆ. ಹೀಗೆ ಈಶಾ ಫೌಂಡೇಶನ್ ಪ್ರಪಂಚದಾದ್ಯಂತ ತನ್ನ ಶಾಖೆಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ಹೊಂದಿರುವ ಮತ್ತು ಲಾಭೋದ್ದೇಶವಿಲ್ಲದೆ ಕೇವಲ ಸ್ವಯಂ ಸೇವಕರಿಂದಲೇ ನಡೆಸಲ್ಪಡುವ ಸಂಘಟನೆಯಾಗಿದೆ. ಸಾಮಾನ್ಯ ಬಾಲಕನೊಬ್ಬ ಬಹುಬೇಡಿಕೆಯ ಯಶಸ್ವಿ ಸಂತನಾಗಿ ಬದಲಾಗಿ ತನ್ನ ಯೋಚನಾ ಶಕ್ತಿಯಿಂದ ಸಂಸ್ಥೆಯೊಂದನ್ನು ಕಟ್ಟಿ ಅದರ ಮೂಲಕ ಅಸಂಖ್ಯ ಜನರ ಸೇವೆಯಲ್ಲಿ ಖುಷಿಯನ್ನು ಕಂಡರು. ಇಂದು ಸದ್ಗುರು ದೇಶದ ಖ್ಯಾತ ಸಂತರಾಗಿ ಪ್ರಪಂಚದಾದ್ಯಂತ ಇರುವ ಜನರನ್ನು ಭಾರತದತ್ತ ಸೆಳೆಯುವ ಸಂತರಾಗಿ ಗುರುತಿಸಿಕೊಂಡಿದ್ದಾರೆ. ಈಶಾ ಫೌಂಡೇಶನ್ ಜನರಿಗೆ ಆಧ್ಯಾತ್ಮದ ಸ್ಪರ್ಶದ ಜೊತೆ ಸಮಾಜ ಸೇವೆಯನ್ನು ಮಾಡಿ ದೇಶದ ಮಾದರಿ ಸಂಘಟನೆಯಾಗಿ ಗುರುತಿಸಿಕೊಂಡಿದೆ. ಇಂತಹ ಮಾದರಿ ಕಾರ್ಯಕ್ರಮಗಳನ್ನು ನಡೆಸುತ್ತಿರುವ ಸದ್ಗುರು ಹಾಗೆಯೇ ಈಶಾ ಫೌಂಡೇಶನ್ಗೆ ಇನ್ನಷ್ಟು ಯಶಸ್ಸು ಸಿಗಲಿ ಅಂತ ಹೇಳ್ತಾ, ವೀಕ್ಷಕರೇ, ಇದು ಸದ್ಗುರು ಮತ್ತು ಈಶಾ ಫೌಂಡೇಶನ್ನ ಯಶಸ್ಸಿನ ಚರಿತ್ರೆ. ಮುಂದಿನ ವಾರ ಮತ್ತೊಂದು ಯಶಸ್ಸಿನ ಚರಿತ್ರೆ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಕನ್ನಡ.